ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ಒಳ್ಳೆ ಬೆಂಡೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೆಂಡೆಕಾಯಿಂದ ಹೆಚ್ಚು ರೆಸಿಪಿಗಳನ್ನ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ನಿಮಗೆ ಈ ಗ್ರೇವಿ ಹೇಗೆ ಮಾಡೋದು, ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡಿ, ನೀವು ಒಮ್ಮೆ ಮಾಡಿ. ನಿಮಗೆಲ್ಲ ಇದು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿವತ್ತು ಬೆಂಡೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಒಂದು 1/4 kg ಜಾಸ್ತಿ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ನೀಟಾಗಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿಗೆ ಒಂದು ಮಸಾಲವನ್ನು ಈಚೆನೇ ಆಡ್ ಮಾಡ್ಕೋಬೇಕು. ಅದೇನೇನಪ್ಪ ಅಂದರೆ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರು, ಜೊತೆಗೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಹೆಚ್ಚು ಸೇರಿಸ್ಬೇಡಿ, ಮತ್ತು ಗ್ರೇವಿಗೆ ಉಪ್ಪು ಹಾಕ್ತೀವಿ. ಸೊ ಹಾಗಾಗಿ ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಲೆಮನ್ ಜ್ಯೂಸು, ಇಷ್ಟನ್ನು ಆ್ಯಡ್ ಮಾಡಿ ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಎಲ್ಲವನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾನು ತೊಗೊಂಡಿರೋ ಮಸಾಲನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲವನ್ನು ಕ್ಲೀನಾಗಿ ಉಪ್ಪು, ಖಾರ, ಅರಿಶಿಣ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಆನ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಈ ಬೆಂಡೆಕಾಯಿನ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ತೊಗೊಂಡಿರೋ ಬೆಂಡೆಕಾಯಿನ ಅದರಲ್ಲಿ ಸೇರಿಸೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ 1 ನಿಮಿಷ ಆಗಿದೆ. ಇನ್ನೂ 1 ನಿಮಿಷ ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನೂ ಒಂಚೂರು ಆಗಬೇಕು. ನೋಡಿ, ಒಂದು 3 ನಿಮಿಷಗಳಾಗಿದೆ. 3-4 ನಿಮಿಷನೇ ಆಗಿದೆ. ನೋಡಿ, ನೀಟಾಗಿ ಫ್ರೈ ಆಗಿದೆ, ಎಲ್ಲೂ ಅಂಟೇನಿಲ್ಲ. ಈಗ ನಾವು ಇದ್ರ ಫ್ಲೇಮ್ನ ಆಫ್ ಮಾಡಿ ಇದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಅಂಟೆಲ್ಲ ಕಡಿಮೆ ಆಗೋವರೆಗೂ ನಾವು ಹುರಿಬೇಕಾಗುತ್ತೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ನಾನೀಗ ಒಗ್ಗರಣೆಗೆ ಸ್ಟವ್ ಮೇಲೆ ಬೌಲ್ ಇಟ್ಟಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಜೀರಿಗೆ ಸಿಡಿದ ಮೇಲೆ ಅದಕ್ಕೆ ನಾವು ತೊಗೊಂಡಿರೋಂಥ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮಗ್ಲಿ. ನೋಡಿ, ಈಗ ಇದಕ್ಕೆ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 3ರಿಂದ 4 ಹಸಿ ಮೆಣಸಿನ್ಕಾಯಿನ ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಮತ್ತೊಮ್ಮೆ ಎಲ್ಲ ಒಂದು ಮಿಕ್ಸ್ ಕೊಡೋಣ. ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ತೊಗೊಂಡಿರೋಂಥ 2 ಟೊಮೊಟೊಗಳನ್ನ ಸಹ ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯಬೇಕು. ಅಲ್ಲಿನವರೆಗೂ ಇದನ್ನು ಬೇಯೋದಕ್ಕೆ ಬಿಡೋಣ.
ಈಗೆಲ್ಲ ಒಂದು ಮಿಕ್ಸ್ ಕೊಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಒಂದು 2 ನಿಮಿಷದಲ್ಲಿ ಟೊಮೊಟೊ ಬೇಯುತ್ತೆ. ನೋಡಿ, ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಹಸಿಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ನೋಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸಾಕಾಗುತ್ತೆ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ನೋಡಿ ಧನಿಯಾ ಪೌಡರು ಅರ್ಧ ಸ್ಪೂನ್ ಸಾಕು. ಜೊತೆಗೆ ಒಂದು ಸ್ವಲ್ಪ ಅರಿಶಿಣ, ಆಗಲೇ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೂ ನಾವು ಅರಿಶಿಣವನ್ನು ಹಾಕಿರ್ತೀವಿ. ಜೊತೆಗೆ ಈಗಲೂ ಸ್ವಲ್ಪ ಅರಿಶಿಣವನ್ನು ಸೇರಿಸೋಣ. ಸೇರಿಸಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿ, ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡೋಣ. ಈ ಪೌಡರೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ. ಆಮೇಲೆ ಮತ್ತೆ ಇನ್ಯಾವ ಇಂಗ್ರೀಡಿಯೆಂಟ್ ಸೇರಿಸ್ಬೇಕು ಅಂತ ನೋಡೋಣ. ನೋಡಿ, ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೊಂದು ಅರ್ಧ ಕಪ್ನಷ್ಟು ಮೊಸರನ್ನು ಸೇರಿಸ್ಬೇಕಾಗುತ್ತೆ. ಈ ಮಸಾಲೆ ಜೊತೆಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಆವಾಗಲೇ ಗ್ರೇವಿ ನಮಗೆ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬರುತ್ತೆ, ಕ್ರೀಮಿ ಥರ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ತಿರುಗಿಸೋಣ. ಇದು 2 ನಿಮಿಷ ಬಿಸಿ ಆದಮೇಲೆ ಆಮೇಲೆ ನಾವು ಬೆಂಡೆಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಕುದ್ದು ಎಣ್ಣೆ ಎಲ್ಲ ಮೇಲ್ಭಾಗಕ್ಕೆ ಬರಲಿ. ನೋಡ್ತಾ ಇದ್ದೀರಲ್ಲ ಗ್ರೇವಿ ಯಾವ ರೀತಿ ಕುದೀತಾ ಇದೆ ಅಂತ, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಈ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿನ ಇದಕ್ಕೆ ಸೇರಿಸಿ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನಾವು ಆಲ್ರೆಡಿ ಬೆಂಡೆಕಾಯಿಗೆ ಮೊದಲೇ ಚೂರು ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಿ. ನೋಡಿ, ನೋಡಿಕೊಂಡು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಉಪ್ಪು ಸಾಕಾಗುತ್ತೆ. ಈಗ ಇದಕ್ಕೊಂದು 2 ನಿಮಿಷ ನಾವು ಕುದಿಯೋದಕ್ಕೆ ಬಿಡೋಣ. ಏಕೆಂದರೆ ಉಪ್ಪೆಲ್ಲ ಬೆಂಡೆಕಾಯಿಗೆ ಹತ್ಕೋಬೇಕಲ್ವ, ಅದಕ್ಕೆ. ಈ ಒಂದು ಟೈಮಲ್ಲಿ ನೀವು ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಗ್ರೇವಿ ನಿಮಗೇನಾದರೂ ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ನೀವು ಆಡ್ ಮಾಡ್ಕೊಳ್ಬೋದು. ಇಲ್ಲ ಇಷ್ಟೇ ಗಟ್ಟಿಯಾಗಬೇಕು ನಮಗೆ ಅಂತಂದರೆ ನೀವು ಹೀಗೆ ಬಿಡ್ಬೋದು. ಇಲ್ವಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಒಂದು ಕುದಿ ಕುದ್ದಿದೆ. ಈಗ ಗ್ರೇವಿ ರೆಡಿಯಾಗಿದೆ. ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಳ್ಳೋದ್ರಿಂದ ಇಷ್ಟು ಗಟ್ಟಿ ನನಗೆ ಬೇಕು. ಹಾಗಾಗಿ ನೀವು ಇಷ್ಟೇ ಗಟ್ಟಿ ಮಾಡ್ಕೊಳ್ಳಿ, ಅಥವಾ ಇನ್ನೂ ಬೇಕಾದರೆ ತೆಳುವು ಮಾಡ್ಕೊಳ್ಳಿ. ಈಗ ಕುದ್ದಿದೆ, ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ರೆಡಿಯಾಗಿದೆ. ನೋಡಿ, ರುಚಿಕರವಾದ ಬೆಂಡೆಕಾಯಿ ಗ್ರೇವಿ ಸವಿಯಲು ಸಿದ್ಧವಾಗಿದೆ. ಇದನ್ನು ರೊಟ್ಟಿ, ಪೂರಿ, ಚಪಾತಿ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದೆ. ಬೆಂಡೆಕಾಯಿ ಮೊದಲೇ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಹಾಗಾಗಿ ಈ ಥರ ಒಂದು ರೆಸಿಪಿ ಮಾಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.